ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ. ಇವತ್ತು ನಮ್ಮ ಮನೆದು ವಿದ್ಯುತ್ ಸಂಪರ್ಕ ಏನೈತಲ್ರಿ, ಗೃಹ ಜ್ಯೋತಿ ಯೋಜನೆ ಆಗೋದೆಲ್ಲ ವೆರಿಫೈ ಮಾಡಿದ್ರೆ ನೋಡ್ರಿ. ಫೈನಲಿ ವೆರಿಫೈ ಆಯ್ತು ರೀ. ನಮ್ಮ ಅಪ್ಲಿಕೇಶನ್ ಎಲ್ಲ ಸಕ್ಸಸ್ಫುಲ್ ಡನ್ ಅಂಥೇಳಿ ಹೋದ್ರೆ ನೋಡ್ರಿ ಕೆ ಬಿದವರು. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಏನೇನು ಕೊಟ್ಟಿದ್ದೆವು ಇದೆಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗ ನೋಡಿರಿ. ನಾವು ರೆಂಟ್ ಬಾಡಿಗೆ ಮನೆ ಒಳಗಿದ್ದೇವೆ ರೀ. ಒಂದು ಸ್ಟಾಂಪ್ ರೆಡಿ ಮಾಡಿಸಿ ಟೈಪ್ ಹೊಡಿಸಿ ಇಟ್ಟಿದ್ದೇವೆ ರೀ. ಇದೇನು ವಕೀಲನ ಸಹಿ ಮಾಡಿಸಿಲ್ಲ ರೀ, ನಾರ್ಮಲ್ ನಮ್ಮ ಸಹಿ ಮತ್ತು ಓನರ್ ಸಹಿ ಮಾಡಿಸಿ. ಇದೊಂದು ಕಡ್ಡಾಯವಾಗಿ ಬೇಕಂತ ಹೇಳಿದ್ರೆ ಮಾತ್ರ ಮಾಡ್ಸಿರಿ ನೀವು, ಇಲ್ಲಪ್ಪ ಅಂದ್ರೆ ನಡೀತಾರೆ ಕೆಲವೊಂದು ಕಡೆ ಇದ್ದಿದ್ದಿಲ್ಲ ಅಂದರು. ಮತ್ತು ಆಧಾರ್ ರೇಷನ್ ಕಾರ್ಡ್ ಒಂದು ಬೇಕು ನೋಡಿರಿ. ಕರ್ನಾಟಕ ಅಡ್ರೆಸ್ ಇದ್ದಿದ್ದು ಆಧಾರ್ ಕಾರ್ಡ್ ಒಂದು ಬೇಕು ನೋಡಿರಿ. ಮತ್ತು ಕರ್ನಾಟಕ ಅಡ್ರೆಸ್ ಇದ್ದಿದ್ದು ವೋಟಿಂಗ್ ಕಾರ್ಡ್ ಒಂದು ಬೇಕು ರೀ. ಮತ್ತು ಪ್ಯಾನ್ ಕಾರ್ಡ್ ಒಂದು ಬೇಕು ರೀ. ಮತ್ತು ಜಾತಿ ಸರ್ಟಿಫಿಕೇಟ್ ಇದ್ದಿದ್ದಿಲ್ಲ ಅಂದ್ರೆ ನಡೀತಾರೆ. ಕೇವಲ ನಮ್ಮ ಜಾತಿ ಯಾವ್ದಂತ ಕೇಳ್ತಾರೆ. ಅದೊಂದು ಯೋಜನೆ ಫ್ರೀಯಾಗಿ ತೊಗೋಬೇಕಾದ್ರೆ ಜಾತಿ ಬೇಕು ನೋಡಿರಿ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬರ್ಕೊಂಡ್ರು ಅವ್ರು ಏನೇನು ಬೇಕಾಗಿದೆ ಎಲ್ಲ ಬರ್ಕೊಂಡು ಫೋಟೋ ತಕ್ಕೊಂಡು ಹೋದ್ರಿ ರೀ. ಸಿಗ್ನೇಚರ್ ಮಾಡಿದ್ರು. ಭಾಳ ಸಿಂಪಲ್ ಅದ ರೀ ವೆರಿಫೈ. ಅರ್ಜಿ ಅಂತೂ ಅವ್ರ ಬಳಿ ಇರ್ತಾರೆ, ಅವರೇ ತುಂಬ್ತಾರೆ. ಸಿಗ್ನೇಚರ್ ಎಷ್ಟು ಮಾಡೋದು, ನಮ್ಮ ಫೋಟೋ ಕೊಡೋದು, ಫೋಟೋ ಹಚ್ತಾರೆ ಅದು ಫಾರಮ್ಗೆ. ಮತ್ತು ನಮ್ಮದೊಂದು ಫೋಟೋ ತೊಗೋತಾರೆ ರೀ. ಕಂಪ್ಲೀಟ್ ಆಯ್ತು ನೋಡಿರಿ. ಇಷ್ಟೇ ಪ್ರೊಸೀಜರ್. OTP ಬರ್ತಾವೆ ನಮ್ಮ ಮೊಬೈಲ್ಗೆ, ಒಂದು 2 OTP ಹೇಳಬೇಕು. ಇಷ್ಟೇ ಅದ ನೋಡಿರಿ. ಇವೆಲ್ಲ ಜೆರಾಕ್ಸ್ ಮಾಡಿಸಿ ನಿಮ್ಮ ಮನ್ಯಾಗ ಇಟ್ಕೋರಿ. ಹಾಗೆ ಇಡೋ ನಿಮ್ಮ ಸಂಬಂಧಪಟ್ಟ ಫ್ರೆಂಡ್ಸ್ ಫ್ಯಾಮ್ಲಿ ಯಾರ್ಯಾರಿಗಾದರೂ ಅವಶ್ಯಕತೆ ಇದ್ದರೆ ಈ ವಿಡಿಯೋ ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.